ಡಿ.ಕೆ. ಶಿವಕುಮಾರ್ ಇದೀಗ ಅವರ ಆಪರೇಷನ್ಗಾಗಿ ಹುಡುಕಿದ್ದ ಬೇಟೆ ಏನಾದ್ರೂ ಮಿಸ್ ಆಯ್ತಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾವ ಬೇಟೆ ಅಂತ ನೋಡ್ತಾ ಹೋಗೋಣ. ಬಿಜೆಪಿಯ ಘಟಾನುಘಟಿ ಹುಲಿಗಳಿಗೆ ಬಲೆ ಬೀಸಿದ್ರ ಡಿ.ಕೆ. ಶಿವಕುಮಾರ್. ಡಿ.ಕೆ.ಶಿ ಬೇಟೆಗೆ ಸಿಎಂ ಸಿದ್ದರಾಮಯ್ಯ ಒಪ್ಪಲಿಲ್ವಾ? ಲೋಕಸಭಾ ಚುನಾವಣೆಗೆ ಡಿ.ಕೆ.ಶಿ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದ್ರು ಅನ್ನೋ ಮಾಹಿತಿ ಇತ್ತು. ಬಿಜೆಪಿ ಟಿಕೆಟ್ ವಂಚಿತರ ಆಪರೇಷನ್ ಪ್ರಯತ್ನವನ್ನ ಡಿಸಿಎಂ ಡಿ.ಕೆ.ಶಿ ಮಾಡಿದ್ರು ಅನ್ನಲಾಗಿದೆ. 2-3 ಘಟಾನುಘಟಿ ಸಂಸದರನ್ನ ಸೆಳೆಯೋದು ಡಿಸಿಎಂ ಡಿ.ಕೆ.ಶಿಯ ಲೆಕ್ಕಾಚಾರ ಆಗಿತ್ತು ಅಂತ ಕಾಂಗ್ರೆಸ್ ಮೂಲಗಳ ಮಾಹಿತಿ ಇದ್ದು, ಆಪರೇಷನ್ ಹಸ್ತಕ್ಕೆ ನಾವು ರೆಡಿ ಇದ್ವಿ, ಒಳ್ಳೆಯ ಹುಲಿಗಳೇ ಇದು, ಆದ್ರೆ ನಮ್ಮವರೇ ಕೆಲವರು ಕರೆ ತರಕೋದನ್ನು ಒಪ್ಪಲಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಮ್ಮವರೇ ಕೆಲವರು ಅಂದ್ರೆ ಯಾರು? ಸಿದ್ದರಾಮಯ್ಯ ಅವರ ಗೊತ್ತಿಲ್ಲ. ಇದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖ ನಾಯಕರ ಸಮ್ಮತಿ ಸಿಗ್ಲಿಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕೆಲವೆಲ್ಲ ಇಲ್ಲ ಅಂತ ಹೇಳಲ್ಲ, ನಮ್ಮ ಪಾರ್ಟಿಲಿ ಒಪ್ಪಿಲ್ಲ. ನಾನು ಸಿದ್ಧ ಇದ್ದೆ. ನಮ್ಮ ಪಕ್ಷದಲ್ಲಿ ಯಾಕೆಂದ್ರೆ ನಾನು ಇಂಡಿವಿಜುವಲ್ ಡಿಸಿಷನ್ ತಗೊಳಕ್ಕಾಗಲ್ಲ. ಸೊ ನಮ್ಮ ಪಾರ್ಟಿ ಮುಖ್ಯಮಂತ್ರಿಗಳು ಬೇಡ ಮುಖ್ಯಮಂತ್ರಿ ಅಲ್ಲ, ಇನ್ನು ಬೇರೆಯವರೆಲ್ಲ ಇದ್ರು, ಎಲ್ಲ ಒಳ್ಳೆ ಹುಲಿಗಳೇ ಇದ್ರು ನಮ್ಮ ಹತ್ರ. ಆಮೇಲೆ ಎಲೆಕ್ಷನ್ ಮಾತಾಡೋಣ. ರೂಲಿಂಗ್ ಗೌರ್ಮೆಂಟ್ ಅವರು ಅವ್ರಿಗೆ ಅನುಕೂಲ, ಅವ್ರ ಪ್ರವಾಸ ಏನೇನು ಶೆಡ್ಯೂಲ್ ಕೊಟ್ಟಿರ್ತಾರೋ ಆ ರೀತಿ ಆಗಿರ್ತದೆ. ನಾವು ಯಾವಾಗಲೇ ಆಗಲಿ ಎದುರಿಸ್ಬೇಕು. ಎಲೆಕ್ಷನ್ ಆದಮೇಲೆ 1.5 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಇದ್ದೇ ಇರ್ತದೆ. ನಮಗೆ ಲಾಸ್ ಆಗ್ಬೋದು, ಬಟ್ ನಾವು ವಿಧಿ ಇಲ್ಲ, ಸೊ ನಾವು ಎದುರಿಸ್ತೇವೆ. ಇಲ್ಲ, ಮೊದಲು ಕರ್ನಾಟಕದಲ್ಲಿ 2 ಭಾಗ ಎಲೆಕ್ಷನ್ ನಡೆದಿತ್ತು. ಪಾರ್ಲಿಮೆಂಟ್ ಎಲೆಕ್ಷನ್ನು 2 ಭಾಗ ಇತ್ತು. ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಇಲ್ಲದ ಲಕ್ಷಾಂತರ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ದಾಖಲೆ ಇಲ್ಲದ ಲಕ್ಷ ಹಣ ಸೀಸ್ ಆಗಿದೆ. ಅಕ್ರಮವಾಗಿ 12 ಲಕ್ಷ ಹಣವನ್ನ ಸಾಗಿಸಲಾಗ್ತಾ ಇತ್ತು, ಅದನ್ನ ಜಪ್ತಿ ಮಾಡಲಾಗಿತ್ತು. ಉದ್ಯಮಿಯೊಬ್ಬರು ಹಣ ಸಾಗಿಸ್ತಾ ಇದ್ದಾಗ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಅಶೋಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ನೆಲಮಂಗಲದಲ್ಲೂ ಕೂಡ ದಾಖಲೆ ಇಲ್ಲದ 8 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಓಕೆ, ಇದಕ್ಕೆ ದಾಖಲೆ ಇಲ್ಲದ ಹಣ ಅಂತ ಹೇಳಲಾಗ್ತಾ ಇದೆ. ಏನು ಎತ್ತ ಈಗ ತಗೊಂಡು ಹೋಗ್ತಾ ಇದ್ದವ್ರು ಯಾರು ಉದ್ಯಮಿ ಆಗಿದ್ರೆ ಉಳಿದಂತಹ ಡೀಟೇಲ್ಸ್ನ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳುವಂತಹ ಕೆಲಸಗಳಾಗುತ್ತೆ. ಹಂಗೆ ನೋಡೋದಾದ್ರೆ ನೀತಿ ಸಂಹಿತೆ ಬೇರೆ ಜಾರಿಯಾಗಿದೆ, ಅದಕ್ಕೇನಾದ್ರೂ ರಿಲೇಟೆಡ್ ಇದು ಗೊತ್ತಿಲ್ಲ. ಸದ್ಯಕ್ಕೆ ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ದಾಖಲೆ ಇಲ್ಲದ ಹಣವನ್ನ ಸಾಗಿಸ್ತಾ ಇದ್ದಾಗ ಒಂದ್ ಕಡೆ 12 ಲಕ್ಷ, ಇನ್ನೊಂದು ಕಡೆ 8 ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ. ನೋಡೋಣ ಇದರ ಮೂಲ ಏನು ಅಂತ.